ಇಲ್ಲಿ ನೋಡಿ ಕಾಣಿಸ್ತಾಯ್ತಾ, ಇಲ್ಲಿ ನೋಡಿ ಹೆಂಗೆ ಹೋಗೈತಂತ. 6 ಪೀಸ್ ಚೆನ್ನಾಗೈತೆ, ಇದೊಂದು ಮಾತ್ರನೇ ಈ ಥರ ಹೋಗೈತೆ. ಏನು ರೀಸನ್ ಅಂತ ನಂಗೆ ಗೊತ್ತಿಲ್ಲಪ್ಪ. ಇಲ್ಲಿ ನೋಡಿ. ಓಕೆ ಗೈಸ್, ಫೈನಲಿ ಬ್ರೋಝೋನ್ ಹತ್ರ ಬಂದೆ. ಇಲ್ಲೇ ಮುಂದೆ ಐತಲ್ಲ ಅದೇ ಬ್ರೋಝೋನ್. ಗೈಸ್ ನೋಡಿರ್ತೀರ ನೀವೇ, ಅವ್ರು ಹೇಳಿದ್ದ ರೀಸನ್ನು. ಯಾರೋ ರಾಜೇಶ್ ಅಂತೆ, ರಾಜೇಶ್ ಬರಬೇಕು ಅಂದರು. ತಪ್ಪಾಗಿ ಹೇಳಿದ್ದ ಕರೆಕ್ಟಾಗಿ ಹೇಳಿದ್ನ ಅಂತ ಒಂದು ಕಮೆಂಟ್ ಆಗಿರಿ ಕೆಳಗೆ. ಸಪೋಸ್ ಯಾರಾದರೂ ಈ ವಿಡಿಯೋ ನೋಡಿ ನೀವೇನಾದರೂ ಅವ್ರ ಹತ್ರ ಪರ್ಚೇಸ್ ಮಾಡಿ ಏನಾದರೂ ಡ್ಯಾಮೇಜ್ ಇದ್ದರೆ ನನಗೆ ಕೆಳಗೆ ಕಮೆಂಟ್ ಹಾಕಿರಿ. ಎಷ್ಟು ಜನಕ್ಕೆ ಡ್ಯಾಮೇಜ್ ಆಯಿತು, ಎಷ್ಟು ಜನಕ್ಕೆ ಡ್ಯಾಮೇಜ್ ಇಲ್ಲ ಅಂತ ನಂಗೆ ಗೊತ್ತಾಗುತ್ತೆ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ನಾನು ಬ್ರೋಝೋನ್ ಕಡೆ ಹೋಗ್ತಾ ಇದ್ದೀನಿ. ಅಂದರೆ ಬ್ರೋಝೋನ್ ಅಂಗಡಿಗೆ ಆಲ್ರೆಡಿ ಹೋಗಿ ಬಂದಿದ್ದೀನಿ. ಅಲ್ಲಿ ಹೋಗಿ ಆಲ್ಮೋಸ್ಟ್ ಒಂದು 3000 ಸಮಥಿಂಗ್ ಎಷ್ಟೋ ಪರ್ಚೇಸ್ ಮಾಡಿದ್ದೀನಿ. ಅದು ಬೀಳಬೇಕಾದ್ರೂ ನಿಮಗೆ ಸೈಡಲ್ಲಿ ಹಾಕ್ತೀನಿ, ಅದು ನೋಡ್ಕೊಳ್ಳಿ. ಇವಾಗ ಬ್ರೋಝೋನಿಗೆ ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಅಂದರೆ, ನಾನು ಆಲ್ರೆಡಿ ಅಲ್ಲಿ ಪರ್ಚೇಸ್ ಮಾಡಿರೋದ್ರಲ್ಲಿ ಒಂದು ಟೀ ಶರ್ಟ್ ಬಂದ್ಬಿಟ್ಟು ಓವರ್ ಟೀ ಶರ್ಟ್ ಒಂದು ಫುಲ್ ಡ್ಯಾಮೇಜ್ ಆಗೈತೆ. ಅಂದರೆ ಎಲ್ಲ 7 ಪೀಸು, ಒಂದು ಪ್ಯಾಂಟ್, ಒಂದು 2 ಪ್ಯಾಂಟು, 2 ಪ್ಯಾಂಟು 7 ಟೀ ಶರ್ಟ್ ಇಸ್ಕೊಂಡಿದ್ದು ನಾನು ಓವರ್ ಸೈಜ್ದು. ಅದ್ರಲ್ಲಿ ಬಂದ್ಬಿಟ್ಟು ಇವಾಗ 6 ಬಂದ್ಬಿಟ್ಟು ಕರೆಕ್ಟಾಗೈತೆ, ಒಂದು ಬಂದ್ಬಿಟ್ಟು ಫುಲ್ಲು ಎಲ್ಲ ಟಿಚರ್ಸ್ ಎಲ್ಲ ಹೋಗ್ಬಿಟ್ಟೈತೆ. ಅದು ಬಂದ್ಬಿಟ್ಟು ರಿಟರ್ನ್ ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ರಿಟರ್ನ್ ಏನಾದರೂ ಈಸ್ಕೊತಾರಾ ಇಲ್ವಾ ಗೊತ್ತಿಲ್ಲ. ಅದು ಟಿಚರ್ಸ್ ಹೋಗಿರೋದು ನಿಮಗೆ ತೋರಿಸ್ತೀನಿ ರೀ. ಈಗ 7 ಪೀಸು 6 ಪೀಸು ಚೆನ್ನಾಗೈತೆ. ಮಿಕ್ಕಿದ್ದು ಇದೊಂದು ಮಾತ್ರನೇ ಈ ಥರ ಆಗೈತೆ. ಏನಕ್ಕೆ ಈ ಥರ ಆಯಿತು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಅದೇ ಫುಲ್ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಏನು ರಿಟರ್ನ್ ಈಸ್ಕೊತಾರೋ ಇಲ್ವೋ ಗೊತ್ತಿಲ್ಲ ಅವರು. ಹಿಂಗೆ ನೋಡಿ, ಇದೆ ಇಲ್ಲಿ ನೋಡಿ ಕಾಣಿಸ್ತಾಯ್ತಾ, ಇಲ್ಲಿ ನೋಡಿ ಹೆಂಗೆ ಹೋಗೈತಂತ. 6 ಪೀಸ್ ಚೆನ್ನಾಗೈತೆ, ಇದೊಂದು ಮಾತ್ರನೇ ಈ ಥರ ಹೋಗೈತೆ. ಏನು ರೀಸನ್ ಅಂತ ನಂಗೆ ಗೊತ್ತಿಲ್ಲಪ್ಪ. ಇಲ್ಲಿ ನೋಡಿ ಕಾಣಿಸ್ತೈತಾ, ಈ ಥರ ಹೋಗೈತೆ. ಇದು ಅಲ್ಲಲ್ಲಿ ಕಿತ್ಕೊಂಡ್ಬರ್ತೈತೆ. ಇಲ್ಲಿ ನೋಡಿ, ಇದು ಅಲ್ಲೇ ಇಸ್ಕೊಂಡಿರೋದು, ಇವಾಗ ಹಾಕ್ಕೊಂಡಿರೋದು ಅಲ್ಲೇ ಇಸ್ಕೊಂಡಿದ್ದು, ಇದೇನಾಗಿಲ್ಲ. ಎಲ್ಲ ಚೆನ್ನಾಗೈತೆ. ಇದೊಂದು ಮಾತ್ರನೇ ಈ ಥರ ಫುಲ್ ಎಲ್ಲ ಹೋಗ್ಬಿಟ್ಟೈತೆ. ಸೈಜ್ ನೋಡಿ ಎಮ್ಮು. ಇದೊಂದು ಮಾತ್ರ ಏನಕ್ಕೆ ಈ ಥರ ಹೋಯ್ತು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಏನು ಡ್ಯಾಮೇಜ್ ವೀಸ ಇಲ್ಲಾಂದರೆ ಎಲ್ಲರಿಗೂ ಈ ಥರ ಆಗತ್ತಾ, ನನಗೊಬ್ಬನಿಗೆ ಈ ಥರ ಆಗೈತೆ ಅಂತ ಗೊತ್ತಿಲ್ಲ. ನಾನಂತೂ ಅದನ್ನೇನು ಕಿತ್ತಕ್ಕೆ ಹೋಗಿಲ್ಲಪ್ಪ ಸ್ವಾಮಿ. ಇವೆಲ್ಲ ಇವಾಗ ಈಸ್ಕೊಂಡಿರೋವೆಲ್ಲ ಚೆನ್ನಾಗೈತೆ. ಇದು ಅಲ್ಲೇ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟು ನಾನು ಈಸ್ಕೊಂಡಿದ್ದು 3.5 3.7 ಅಷ್ಟು ಆಯಿತು. ಅದು ಬಿಲ್ಲು ಇರ್ಬೋದು ಮೇ ಬಿ ನನ್ನ ಹತ್ರ ಫೋನಲ್ಲಿದ್ದರೆ, ಅದು ಸೈಡಲ್ಲಿ ಹಾಕ್ತೀನಿ. ಇವಾಗ ಅಲ್ಲಿ ಬ್ರೋಝೋನ್ ಹತ್ರ ಹೋಗ್ಬಿಟ್ಟು ಕೊಡೋಣ, ಈಸ್ಕೊತಾರ ಇಲ್ವಾ ಏನು ಹೇಳ್ತಾರೆ ಅಂತ ನೋಡೋಣ. ಇನ್ನೊಂದು ಕ್ಯಾಮ್ರಾ ಬಂದ್ಬಿಟ್ಟು ನಾನು ಕೈಯಲ್ಲಿ ಇಟ್ಕೊತೀನಿ, ಯಾಕಂದರೆ ಹೆಲ್ಮೆಟಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಡೌಟ್ ಬರುತ್ತೆ, ಅವಾಗೇನಾದರೂ ರಿಟರ್ನ್ ಕೊಡೋ ಚಾನ್ಸಸ್ ಇರುತ್ತೆ. ಅದರಿಂದ ಗೊತ್ತಾಗ್ದಿರ ವೀಡಿಯೋ ಮಾಡ್ತೀನಿ, ಗೊತ್ತಾಗ್ದಿರ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಅದಕ್ಕೆ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. ಇನ್ನೊಂದು ನಮ್ಮ ಚಾನಲಲ್ಲಿ ಕ್ಲೋಸ್ಲಿ 5K ಐತೆ, ಬೇಗ 5K ಕಂಪ್ಲೀಟ್ ಮಾಡಿಬಿಡಿ. ಆ ಚಾನಲ್ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗ ಆಲ್ಮೋಸ್ಟು ನಾನು 20 ಕಿಲೋಮೀಟ್ರಿಂದ ಬರ್ತಾಯಿರೋದು, ಇನ್ನು 6 ಕಿಲೋಮೀಟ್ರ್ ಹೋಗ್ಬೇಕು. ಹೋಗೋಣ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಮಾಡ್ತಾರೆ, ಕೊಡ್ತಾರಾ ಇಲ್ಲಾಂದರೆ ಏನಾದರೂ ಸೀನ್ ಆಗುತ್ತಾ ಅಂತ. ಅದಕ್ಕೆ ಹೆಲ್ಮೆಟ್ ಬಂದ್ಬಿಟ್ಟು ತಲೆಯಲ್ಲಿ ಹಾಕ್ಕೊಂಡಿರಲ್ಲ, ಕೈಯಲ್ಲಿ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರು ಏನೋ ಕೊಡ್ತಾರಾ ಇಲ್ವಾ ಹೆಂಗೆ ಏನು ಅಂತ. ಅದಕ್ಕೆ ಬನ್ನಿ, ಇನ್ನೂ 6 ಕಿಲೋಮೀಟ್ರ್ ಐತೆ, ಇನ್ನೂ 13 ನಿಮಿಷ ಐತೆ. ಡೈರೆಕ್ಟು ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಬನ್ನಿ. ಓಕೆ ಗಾಯ್ಸ್, ಫೈನಲಿ ಬ್ರೋಝೋನ್ ಹತ್ರ ಬಂದೆ. ಇಲ್ಲೇ ಮುಂದೆ ಐತಲ್ಲ ಅದೇ ಬ್ರೋಝೋನ್. ಎಲ್ಲಿ ಪಾರ್ಕ್ ಮಾಡೋಣ, ಇಲ್ಲೇ ಪಾರ್ಕ್ ಮಾಡೋಣ. ಅದಕ್ಕೆ ಕೊಟ್ಬಿಟ್ಟಾಗ ಕೇಳ್ಬಿಟ್ಟ ಸರಿ ಮಾಮೂಲಿ ಏನಾದರೂ ಎಷ್ಟೇ ಮಾಡ್ಕೊಡ್ತೀವಿ. ಕೆಲಸ ಇದ್ದಾಗ ಇನ್ನೂ ಎದ್ದಿಲ್ಲ, ಫೋನ್ ಮಾಡಿ ಫೋನ್ ಹೋಲ್ಸೇಲ್ ಹೋಗ್ತೀನಿ ರಿಟರ್ನ್
ಆಗ್ಬಿಡುತ್ತೆ ಒಂದು 12 ಒಂದು ಗಂಟೆ ಆಗುತ್ತೆ Received 1,300 rupees on HDFC Bank Smart Hub Vyapar. ಗೈಸ್ ನೋಡಿರ್ತೀರ ನೀವೇ, ಅವ್ರು ಹೇಳಿದ್ದ ರೀಸನ್ನು. ಯಾರೋ ರಾಜೇಶ್ ಅಂತೆ, ರಾಜೇಶ್ ಬರಬೇಕು ಅಂದರು. ಅಲ್ಲಾಗವರು ಈಸ್ಕೊಂಡಿರೋದು ಇವ್ರ ಹತ್ರನೇ. ಇವ್ರು ನೋಡಿದ್ರೆ ರಾಜೇಶ್ ಬರಬೇಕು, ಯಾರು ಬೇರೆಯವ್ರು ಬರಬೇಕು ನೋಡಬೇಕು ಅಂತಾರೆ. ನನಗಂತೂ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ನೋಡೋಣ ಏನೇನು ಮಾಡ್ತಾರಂತ. ಅಲ್ಲ ಈಸ್ಕೊಂಡಿರೋ ಇವ್ರ ಹತ್ರ ತಾನೆ, ಇವರೇ ಕೊಡ್ಬೇಕು ತಾನೆ. ಯಾರು ರಾಜೇಶ್ ಬರಬೇಕು ಅಂದರೆ ಹಿಂಗೇಳಿ ಇದೇನೋ ಓಕೆ ಪರವಾಗಿಲ್ಲ, ಬೇರೆ ಇನ್ನೇನಾದರೂ ಆಯಿತು ಅಂದರೆ ಹಂಗೆ ಸರಿ ಓಕೆ. ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ, ನೋಡೋಣ. ಅವರು ಯಾರೋ ರಾಜೇಶ್ ಬರ್ತಾರೆ, ಅವ್ರು ಫೋನ್ ಮಾಡ್ತಾರೆ ಅಂತೇಳಿ ಅವರೇ. ನೋಡೋಣ ಫೋನ್ ಮಾಡ್ತಾರಾ ಇಲ್ವಾ ಏನು ಅಂತ. ಅವ್ರ ಹತ್ರನೇ ಕೊಟ್ಟಿದ್ದೀನಿ ಟೀ ಶರ್ಟು, ನಾನು ಈಸ್ಕೊಂಡಿಲ್ಲ. ಅವರೇ ಹೇಳಿದ್ರು ಕೊಟ್ಬಿಟ್ಟು ಹೋಗಿಬ್ರು. ಅವ್ರು ಯಾರು ಬಂದಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳವ್ರೆ. ನೋಡೋಣ ಹೇಳ್ಬಿಟ್ಟು ಫೋನ್ ಮಾಡ್ತಾರಾ ಇಲ್ವಾ ಹೆಂಗೆ ಏನು ಅಂತ. ಏನಾದರೂ ಅವ್ರು ಫೋನ್ ಮಾಡಿ ಸಿಕ್ಕಿದ್ರೆ ಹೋಗಿ ನೋಡ್ತೀನಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗ್ತೀನಿ. ಸ್ವಲ್ಪ ಇಲ್ಲಿ ಹೊಸಕೋಟೆದಲ್ಲಿ ಕೆಲಸ ಐತೆ, ಅದು ಮುಗಿಸ್ಕೊಂಡು ಹೋಗಿ ನೋಡ್ತೀನಿ. ಸಪೋಸ್ ಅಷ್ಟು ಒಳಗಡೆ ಏನಾದರೂ ಬಂದು ನನಗೇನಾದರೂ ಫೋನ್ ಮಾಡಿದ್ರು ಅಂದರೆ ಪರವಾಗಿಲ್ಲ, ನೋಡೋಣ ವೆಯ್ಟ್ ಮಾಡ್ತೀನಿ. ಯಾವುದೊಂದು ನಿಮ್ಗೆ ಹೇಳ್ತೀನಿ ಕೊಟ್ಟಮೇಲೆ. ಇವಾಗ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಹೇಳಿರೋದು ಆ ಥರ ಐತೆ. ಅವ್ರು ಬಂದಮೇಲೆ ಚೆಕ್ ಮಾಡೋಕ್ಕಾಗೋದು ಅಂತ. ಅದರಿಂದ ನೋಡೋಣ, ಸಪೋಸ್ ಏನಾದರೂ ಕೊಡ್ತಾರಾ ಕೊಡಲ್ವಾ ಹೆಂಗೆ ಏನಂತ. ಬನ್ನಿ, ನಿಮಗೆ ಅವ್ರು ಬಂದಮೇಲೆ ಯಾರೋ ರಾಜೇಶ್ ಅಂತ ಇದ್ರಲ್ಲ, ಅವ್ರು ಯಾರೋ ಬಂದಮೇಲೆ ನಿಮಗೆ ಸಿಗ್ತೀನಿ. ಈ ಸದ್ಯ ಅವ್ರು ಹೇಳಿರೋದು ನೋಡಿರ್ತೀರ. ನನಗೆ ಕರೆಕ್ಟಾಗಿ 12 ಗಂಟೆಗೆ 1 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಆಲ್ಮೋಸ್ಟು ಹೊಸಕೋಟೆಯಲ್ಲಿ 1 ಗಂಟೆ 2 ಗಂಟೆವರೆಗೂ ವೆಯ್ಟ್ ಮಾಡಿದೆ, ಕಾಲ್ ಬಂದಿಲ್ಲ. ಸರಿ ಆಯಿತು ಬಿಡಿ, ನಾನೇನಾದರೂ ಮಾಡ್ತಾರೇನೋ ಅಂತ ನಾನು ಸುಮ್ಮನೆ ಬಿಟ್ಟು ಮನೆಗೆ ಹೋದೆ. ನೋಡಿದ್ರೆ ಇನ್ನೂ ಒಂದು ಫೋನ್ ಬಂದಿಲ್ಲ. ಇವತ್ತು ಸಾಯಂಕಾಲ ಆಯಿತು, ಕರೆಕ್ಟಾಗಿ ಟೈಮ್ 6:40 ಆಯಿತು. ಆ ಬ್ರೋಝನ್ ಕಡೆಯಿಂದ ಒಂದು ಫೋನು ಬಂದಿಲ್ಲ, ಒಂದು ಮೆಸೇಜು ಬಂದಿಲ್ಲ. ಇನ್ಸ್ಟಾದಲ್ಲೂ ಕಳಿಸಿದೆ, ಅದಕ್ಕೂ ರಿಪ್ಲೈ ಇಲ್ಲ. ಸರಿ ಆಯ್ತಂತ ನಾನು ಸುಮ್ಮನೆ ಇದ್ದೆ. ಇವತ್ತು ಫೋನ್ ಮಾಡ್ತಾರಂತ ಒಂದೇ ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ನನಗೆ 350 ರೂಪಾಯಿ ನಂಗೆ ಕೊಟ್ಟು ಈಸ್ಕೋಬೇಕಾದ್ರೆ ಆಗಿದ್ದದು. ನನಗೆ 350 ರೂಪಾಯಿ ದುಡಿಯೋದು ಮ್ಯಾಟ್ರಲ್ಲ, ಬಟ್ ಅಂದರೆ ಈ ಥರ ಮಾಡ್ಬೋದಾ ಅಂತ ರೆಸ್ಪಾನ್ಸ್ ಇಲ್ಲ, ಅದೇ ಬೇಜಾರು. ಅಲ್ಲ ಗುರು, 350 ರೂಪಾಯಿ ಟೀ ಶರ್ಟ್ಗೆ ಅವ್ರು ಯಾರೋ ಬರಬೇಕು ನೋಡಬೇಕು ಅಂದರು. ಸರಿ ಓಕೆ ಪರವಾಗಿಲ್ಲ, ಅದಕ್ಕೆ 2 ಡೇಸ್ ಬೇಕಾ ನೀವೇ ಹೇಳಿ. ಅಯ್ಯೋ, ನನಗೆ ಇನ್ನೊಂದು ಹೆಂಗೆ ಗೊತ್ತಾ, ಅಲ್ಲಿ ಕ್ವಾಲಿಟಿ ಬಂದ್ಬಿಟ್ಟು ಬರ್ತಾ ಬರ್ತಾ ಏನೋ ಕಮ್ಮಿ ಥರ ಕಾಣಿಸ್ತೈತೆ ಗುರು ಕ್ವಾಲಿಟಿ. ಯಾಕಂದರೆ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಪ್ಯಾಂಟು ಬಂದ್ಬಿಟ್ಟು ಟಿಚರ್ಸ್ ಅಲ್ಲಲ್ಲಿ ಓಪನ್ ಆಗ್ತೈತೆ. ಆಲ್ಮೋಸ್ಟ್ 2 ಆ ಥರ ಆಗೈತೆ. ಅದಕ್ಕೆ ನನಗೆ ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಇವಾಗ ನನಗೆ ಈ ಥರ ಆಗೈತಾ, ಇಲ್ಲಾಂದರೆ ಬೇರೆಯವ್ರಿಗೂ ಆಗೈತಾ ಈ ಥರ ಅಂತ ಏನು ನಂಗೆ ಗೊತ್ತಾಗ್ತಾಯಿಲ್ಲ. ಸಪೋಸ್ ಯಾರಾದರೂ ಈ ವಿಡಿಯೋ ನೋಡಿ ನೀವೇನಾದರೂ ಅವ್ರ ಹತ್ರ ಪರ್ಚೇಸ್ ಮಾಡಿ ಏನಾದರೂ ಡ್ಯಾಮೇಜ್ ಇದ್ದರೆ ನನಗೆ ಕೆಳಗೆ ಕಮೆಂಟ್ ಹಾಕಿರಿ. ಎಷ್ಟು ಜನಕ್ಕೆ ಡ್ಯಾಮೇಜ್ ಆಯಿತು, ಎಷ್ಟು ಜನಕ್ಕೆ ಡ್ಯಾಮೇಜ್ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಬಟ್ ಅಂದರೆ ಈ ಥರ ಮಾಡಬಾರ್ದಾಗಿತ್ತು ಇವರು. ನನ್ನನ್ನು ಕೇಳೋದಾದರೆ ಬ್ರೋಝನಲ್ಲಿ ಈಸ್ಕೋಬಾರ್ದಾ ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅದು ನಿಮ್ಮ ಚಾಯ್ಸು. ನೀವು ಈಸ್ಕೋಬೋದು ಅಂದರೆ ಈಸ್ಕೋಬೋದು, ಬೇಡ ಅಂದರೆ ಬಿಡ್ಬೋದು, ಅದು ನಿಮ್ಮ ಚಾಯ್ಸ್. ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾನು ಒಂದು ಹೇಳೋದು ಅದು ತಿರ್ಗಾ ಇನ್ನೊಂದಾಗತ್ತೆ. ಅದಕ್ಕೆ ನಾನು ಹೇಳೋದೊಂದು ಅದು ಒಂದಾಗತ್ತೆ. ಆಮೇಲೆ ಅದಕ್ಕೆ ನಿಮ್ಮ ಚಾಯ್ಸು, ನೀವು ಈಸ್ಕೋಬೋದು ಅಂದರೆ ಈಸ್ಕೋಬೋದು. ನನ್ನ ಪ್ರಕಾರ ಬಂದ್ಬಿಟ್ಟು ನನಗೇನು ವರ್ತಿಲ್ಲ ಅನ್ನಿಸ್ತೈತೆ. ನೀವು ಹೆಂಗಂತೀರ ಏನಂತ ಒಂದು ಕಮೆಂಟ್ ಹಾಕಿ, ಎಷ್ಟು ಜನಕ್ಕೆ ಆಗೈತೆ ಏನು ಅಂತ. ಯಾಕಂದರೆ ನನಗೊಬ್ಬನಿಗೆ ಆಗೈತಾ, ನಿಮಗೆ ಯಾರಿಗೂ ಆಗೈತಾ ಅಂತ ಗೊತ್ತಾಗತ್ತಲ್ಲ. ಅದರಿಂದನೇ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಆಗೈತು ಈ ಥರ ಡ್ಯಾಮೇಜು ಅಂತ. ನನಗೆ ಒಂದು ರೆಸ್ಪಾನ್ಸ್ ಇಲ್ಲ ಗುರು ಅವ್ರದ್ದು, ಅದೇ ಬೇಜಾರು. ಅಯ್ಯೋ, ದುಡ್ಡು ಬಗ್ಗೆ ಬಿಟ್ಟಾಕಿ, ದುಡ್ಡು ಬಗ್ಗೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಒಂದು ರೆಸ್ಪಾನ್ಸ್ ಇಲ್ವಲ್ಲ. ಹೇಳ್ಬೋದಲ್ಲ ಈ ಥರ ಹಿಂಗೆ ಅಂತ, ಏನಕ್ಕೆ ಹೇಳಿಲ್ಲ ಅಂತಷ್ಟೇ. ಅವ್ರು ಹೇಳಿದ್ರು ನಾನು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ, ನಾನಿಲ್ಲಾಂದರೂ ಬೇರೆಯವ್ರು ಫೋನ್ ಮಾಡಿ ವಿಚಾರಿಸ್ತಾರೆ ಅಂತ ಹೇಳಿದ್ರು. ಬುಕ್ಕಲ್ಲಿ ಬರೆದವರು ನೋಡಿ ಫೋನ್ ಮಾಡೋಕ್ಕಾಗಲ್ವ ಹೇಳಿ. ಎಲ್ಲ ಸಿಲ್ಲಿಯಾಗಿ ಹೇಳ್ತಾರೆ. ಬಿಡಿ ಪರವಾಗಿಲ್ಲ, ಇರಲಿ. ಈ ವಿಡಿಯೋ ನೋಡೋವ್ರಿಗೂ ಗೊತ್ತಾಗತ್ತಲ್ಲ ಹೆಂಗೆ ಏನಂತ. ನಾನು ಅಲ್ಲೇನೂ ಮಾತಾಡಿಲ್ಲ, ನಾನು ಹೇಳಿರೋದಷ್ಟೇ. ಎಲ್ಲ ನಿಮ್ಮ ಮುಂದೆನೇ ಪ್ರೂಫ್ ಐತೆ.
ತಪ್ಪಾಗಿ ಹೇಳಿದ್ದ ಕರೆಕ್ಟಾಗಿ ಹೇಳಿದ್ನ ಅಂತ ಒಂದು ಕಮೆಂಟ್ ಆಗಿರಿ ಕೆಳಗೆ, ನನಗೂ ಗೊತ್ತಾಗುತ್ತೆ. ಹೇಳ್ತಾ ಈ ವಿಡಿಯೋ ಹೇಳಿ ಮುಗಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.